ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ನಿತಿನ್. ನಾವು ಈಗ ಭೇಟಿ ಮಾಡಲು ಬಂದಿರುವಂತದ್ದು ದಾವಣಗೆರೆ ಡಿಸ್ಟ್ರಿಕ್ಟ್ ಹರಪನಹಳ್ಳಿ ತಾಲೂಕಿನ ತಾಲೂಕ್ ಪಂಚಾಯತಿ ಮೆಂಬರ್ ಅನ್ನು. ಇವರೊಬ್ಬರು ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಇದೇ ಫಸ್ಟ್ ಟೈಮ್ ನಿಂತು ಗೆದ್ದು ಅಧ್ಯಕ್ಷರು ಸಹ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬನ್ನಿ ಅವರ ಕುರಿತಾದ ಒಂದು ಕಿರು ಪರಿಚಯನ ಮಾಡಿಕೊಳ್ಳೋಣ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು ಮೇಡಮ್? ಭಾಗ್ಯ ಮಲ್ಲಿಕಾರ್ಜುನ್ ಅಂತ, ಕಡಬಗೆರೆ ಶಾಸವಳ್ಳಿ ಕ್ಷೇತ್ರ ಹರಪನಹಳ್ಳಿ. ಮೇಡಮ್, ಇದೇ ಫಸ್ಟ್ ಟೈಮ್ ಒಂದು ಗೃಹಿಣಿಯಾಗಿ ಇಟ್ಕೊಂಡು ನೀವು ರಾಜಕೀಯಕ್ಕೆ ಬಂದಿದ್ದೀರಿ ಮೇಡಮ್, ಏನು ಅನಿಸ್ತಾ ಇದೆ ಮೇಡಮ್ ಈ ಸಂದರ್ಭದಲ್ಲಿ? ನಮಗೆ ನಮ್ಮ ಅಜ್ಜರಿದ್ದಾನು ಇದೆ ಸರ್. ನಮ್ಮ ತಾತಾರು 14 ವರ್ಷ ಸೊಸೈಟಿ ಸದಸ್ಯರಾಗಿದ್ದರು, ಉಪಾಧ್ಯಕ್ಷರಾಗಿದ್ದರು. ಆಮೇಲೆ ನಮ್ಮ ಮನೆಯವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ಈಗ ನಾವು ಹೊಸ್ದಾಗಿ ಅಂದರೆ ಹೊರಗಡೆ ಹೋಗಿದ್ರೆ ನಾವು ಇದೇ ಫಸ್ಟ್ ಟೈಮ್. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ಬಿ ಮಲ್ಲಿಕಾರ್ಜುನ್. ಸರ್ ಬಿ ಮಲ್ಲಿಕಾರ್ಜುನ್ ಅಂತ. ಸರ್ ನಿಮ್ಮ ಶ್ರೀಮತಿ ಅವರು ಒಬ್ಬರು ಗೃಹಿಣಿಯಾಗಿ ಇಟ್ಕೊಂಡು ನೀವು ರಾಜಕೀಯಕ್ಕೆ ಕೆಲಸ ಮಾಡೋಕ್ಕೆ ಕಲಿಸಿದ್ದೀರಾ ಸರ್, ಒಂದು ಸಮಾಜ ಸೇವೆ ಮಾಡೋಕ್ಕೆ. ಏನು ಅನಿಸ್ತದೆ ಸರ್ ಈ ಸಂದರ್ಭ? ನಮಗೆ ಅಂದರೆ ನಮಗೊಂದು ಅವಕಾಶ ಸಿಕ್ಕತಿ, ಸಾಮಾನ್ಯ ಜನರಿಗೆ ಒಂದು ಒಳ್ಳೆಯ ಸವಲತ್ತು, ಆಮೇಲೆ ಊರಿಗೆ ಡೆವಲಪ್ಮೆಂಟು, ಈ ಬೆಳಕು ನೀರಿಗೆ ಒಂದು ಪ್ರೋತ್ಸಾಹ ಕೊಡೋವಂಥದ್ದು, ಅದು ಉದ್ದೇಶದಿಂದ ಖುಷಿನೇ ಐತಿ, ಏನು ತೊಂದರೆ ಇಲ್ಲ, ಖುಷಿಯಿಂದನೇ ಮಾಡ್ಕೊಳ್ತೀವಿ. ಸರ್ ಈ ಸತಿ ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ಅಧಿಕ ಮತಗಳು ಎಷ್ಟು ಬಂತು ಸರ್ ಆಪೋಸಿಟ್ಗಿಂತ? ನಮಗೆ ನಮ್ಮ ಹಿಂದೆ ಪ್ರತಿಸ್ಪರ್ಧಿಗಿಂತ 1100 ಅಂತರ ಮತಗಳಿಂದ ಗೆದ್ದಿವಿ ಸರ್. ಅಂದಾಜು ಮತ್ತು 3-3.5 ಸಾವಿರ ಮತಗಳು ಬಂದಿರಬಹುದು. ಸರ್ ಯಾವ ಪಕ್ಷಕ್ಕೆ ನೀವು ಬೆಂಬಲವನ್ನು ಸೂಚಿಸ್ತಾ ಇರುವುದು? ನಾವು ಕಾಂಗ್ರೆಸ್ ರೀ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ನಿಂತು ಗೆದ್ದು ಬೆಂಬಲವನ್ನು ಕೊಡ್ತಾರೆ. ಸರ್ ಈಗ ಗೆದ್ದು ಈಗ 40 ತಿಂಗಳ ಅವಧಿ ಕಳೆದಿದ್ದೀರಾ ಸರ್. ಈ ಅವಧಿಯಲ್ಲಿ ನಿಮ್ಮ ತಾಲೂಕ್ ಪಂಚಾಯತಿ ಬರುವ ಹಳ್ಳಿಗಳಲ್ಲಿ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್ ಮೇಡಮ್ ಅವ್ರ ಮೆಂಬರ್ ಆದ ನಂತರ? ಅದಾಗಿದ್ದ ಎಲ್ಲ ಹಳ್ಳಿಗಳಿಗೂ CC ರೋಡ್ ಕೊಟ್ಟಿದ್ದೀವಿ ಸರ್. ಆಮೇಲೆ ಈ ಕರೆಂಟ್ ಇಲ್ಲದ ಜಾಗದ ಹತ್ರ ಇದನ್ನ ಹಾಕಿಸಿದ್ರೆ ಸೋಲಾರ್ ಲೈಟ್ ಅಳವಡಿಸಿದ್ವಿ. ಅಂಗನವಾಡಿ ಕಾಂಪೌಂಡ್ ಕೊಟ್ಟಿದ್ದೀವಿ. ಹೊಸದಾಗಿ ಈಗ ಒಳ್ಳೆ ಸ್ಟ್ಯಾಂಡರ್ಡೇ ಬರ್ತೈತಲ್ಲ ಸರ್, 12 ಲಕ್ಷ ರೂಪಾಯಿ ಒಳ್ಳೆ ಬಿಲ್ಡಿಂಗ್ ಕೊಟ್ಟಿದ್ದೀವಿ ಸರ್. ಆಮೇಲೆ ಆಸ್ಪತ್ರೆ ಕಾಂಪೌಂಡ್ ಕೊಟ್ಟಿದ್ದೀವಿ ಸರ್. SC/ST ಕಾಲೋನಿ SCP STP ಅಂತ ಬರ್ತದೆ ಸರ್, ಅಲ್ಲ ಅದೆಲ್ಲ CC ರೋಡ್ಗೆ ಕೊಟ್ಟಿದ್ದೀವಿ. ಮೇಡಮ್, ನೀವು ಒಬ್ರು ಗೃಹಿಣಿಯಾಗಿ ಇಟ್ಕೊಂಡು ಮೇಡಮ್ ರಾಜಕೀಯಕ್ಕೆ ಬಂದಿದ್ದೀರಾ, ನಿಮ್ಗೆ ಏನು ಅನಿಸ್ತಾ ಇದೆ ಮೇಡಮ್ ಈ ಸಂದರ್ಭದಲ್ಲಿ? ಗೆದ್ದು ಒಂದು 5 ತಿಂಗಳ ಕಾಲ ಅಧ್ಯಕ್ಷ ಸಹ ಆಗಿದ್ದರೆ ಹೇಗೆ ಅನಿಸ್ತಾ ಇತ್ತು ಮೇಡಮ್ ಆ ಸಂದರ್ಭದಲ್ಲಿ ನಿಮಗೆ? ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಭಯನಾ ಸರ್, ಫಸ್ಟಿಗೆ ಹೋಗ್ಬೇಕಲ್ಲ, ಆಮೇಲೆ ಹೋಗ್ತಾ ಧೈರ್ಯ ಬಂತು ಸರ್. ಅಂದ್ರೆ ಹೊರಗಡೆ ಹೋದ್ರೆ ಒಂದು ಸ್ವಲ್ಪ ಏನು ತಿಳುವಳಿಕೆ ಮೂಡುತ್ತೆ ಸರ್. ತಿಳುವಳಿಕೆ ಮೂಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ನಾವು ಇನ್ನೊಬ್ರು ಒಂದು ಸ್ವಲ್ಪ ಸೇವೆ ಮಾಡ್ಬೋದು, ಜನರಿಗೋಸ್ಕರ ಜನರಿಗೋಸ್ಕರ ಒಂದು ಸ್ವಲ್ಪ ಒಳ್ಳೆ ಸೇವೆ ಏನಾರ ಸಲ್ಲಿಸ್ಬೋದು ಅನ್ನೋದು ಸರ್. ಅವರು ನಮಗೆ ಓಟ್ ಹಾಕಿರ್ತಾರೆ, ನಾವು ಒಂದು ಸ್ವಲ್ಪ ಕೈಲಾದಷ್ಟು ಸಹಾಯ ಮಾಡ್ಬೋದಲ್ಲ ಅಂತ. ನಿಮಗೆ ಈಗ ಇದೇ ಥರ ಮೇಡಮ್, ಈಗ ನಿಮ್ಮ ಅನುದಾನಗಳಲ್ಲಿ ಬೇರೆ ನಿಮ್ಮ ಮಹಿಳೆಯರಿಗೆ ಆಗ್ಬೋದು, ಒಂದು ಶೌಚಾಲಯ ಬಗ್ಗೆ ಆಗ್ಬೋದು, ಒಂದು ಮನೆಗಳ ಬಗ್ಗೆ ಆಗ್ಬೋದು, ಅದ್ರ ಬಗ್ಗೆ ಯಾವ ಥರ ಒಂದು ಅರಿವು ಮೂಡಿಸ್ತಾ ಇದ್ದೀರಿ ಮೇಡಮ್? ಇಲ್ಲಿ ಒಂದು ಫಂಕ್ಷನ್ ಜಲ್ದಿ ಯೋಜನೆ ಅಂತ ಒಂದು ಫಂಕ್ಷನ್ ಹಾಕಿ ಸರ್, ಊರಲ್ಲೆಲ್ಲ ಟಾಮ್ ಹಾಕಿ ಎಲ್ಲ ಮಾಡಿ ಸರ್. ಶೌಚಾಲಯ ನಿರ್ಮಾಣ ಮಾಡಿ ಸತಿ ಹೇಳಿದೆ ಸರ್, ಮನೆ ಆರೋಗ್ಯಕ್ಕೆ ಒಳ್ಳೇದು, ಮನೆಗೊಂದು ಶೌಚಾಲಯ ಇದ್ರೆ ಚೆನ್ನಾಗಿ. ಸರ್ ನಿಮ್ಮ ಈಗ ತಾಲೂಕ್ ಪಂಚಾಯತಿ ಅನುದಾನ ಆಗ್ತದೆ ಸರ್, ಜಿಲ್ಲಾ ಪಂಚಾಯತಿ ಆಗ್ಬೋದು, ಒಬ್ಬರು MLA MP ಆಗ್ಬೋದು, ಅವರ ಅನುದಾನದಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಏನಾದ್ರು ಕೆಲಸ ಕಾರ್ಯಗಳಾಗಿದೆ ಸರ್? ಆಗಿದೆ ಸರ್. ಏನೇನಾಗಿದೆ ಸರ್? ಅದೇ ಈಗ ಮಾಮೂಲಿ ಆಗ್ಬಿಟ್ಟ ಸರ್, CC ರೋಡ್, ಕುಡಿಯೋ ನೀರಿಂದು ಫಸ್ಟ್ ಪ್ರಾಯೋಜನ ಕುಡಿಯೋ ನೀರು, ಲೈಟ್ ಬೆಳಕು ಸರ್. ಲೈಟ್ ಬೆಳಕಿನ ಮತ್ತು ಗ್ರಾಮ ಪಂಚಾಯತಿಯಿಂದ ನಾವು ಪ್ರೋತ್ಸಾಹ ಮಾಡಿ ಹಾಕ್ಸ್ತದೆ ಸರ್. ಕುಡಿಯೋ ನೀರು ಪೈಪ್ ಲೈನು ದುರಸ್ತಿ ಮಾಡಿಸೋದು, ಆಮೇಲೆ ಒಂದು ಓವರ್ ಟ್ಯಾಂಕ್ ಅಪ್ಲಲ್ಲಿ ಕೊಟ್ಟಿದ್ದೀವಿ ಸರ್ ನಮ್ಮ ಪಂಚಾಯತಿಂದ. ಇಲ್ಲ ಶುದ್ಧ ಕುಡಿಯೋ ನೀರು ಈಗ ಹೊಸ್ದಾಗಿ ನಮ್ಮ ಪಂಚಾಯತಿಗೆ 2 ಶುದ್ಧ ಕುಡಿಯೋ ನೀರು ಘಟಕ ಆಗಿದೆ ಸರ್. ಅದೇನು ಕ್ಲೋರೈಡ್ ನೀರು ಅಂತೇಳಿ ಮಂಡಿಸೂಲಿ ಬರ್ತಂತ, ಅದು ಒಂದು ಒಳ್ಳೆ ಸರ್ಕಾರದ ಒಳ್ಳೆ ಇದೆ ಸರ್. ಅದು ಶುದ್ಧ ನೀರಿನ ಘಟಕನ ಸ್ಥಾಪನೆ ಆಗಿದೆ ಸರ್. ನಮ್ಮ ಕ್ಷೇತ್ರಕ್ಕೆ 4 ಆಗಿದೆ ಸರ್, ಶಾಸವಳ್ಳಿ ಪಂಚಾಯತಿ 2, ನಮ್ಮ ಪಂಚಾಯತಿ 2. ಸರ್ ಈಗ ಇನ್ನೂ ಒಂದು 20 ತಿಂಗಳ ಅವಧಿ ಇದೆ ಸರ್. ಈ 20 ತಿಂಗಳ ಅವಧಿಯಲ್ಲಿ ನಿಮ್ಮ ಮುಂದಿನ ಯೋಜನೆಗಳು ಏನಿದೆ ಸರ್ ನಿಮ್ಮ ಜನರಿಗೆ? ಅದೇ ನಮ್ಗೆ ಏನು ಸರ್ಕಾರದಿಂದ ಸವಲತ್ತು ಕಮ್ಮಿ ಸರ್, ಆದ್ರೂ ಒಳ್ಳೊಳ್ಳೆ ಅಧಿಕಾರಿಗಳು ಅದಾರ ಸರ್, ಸ್ಪಂದಿಸ್ತಾರೆ, ಇದ್ದದ್ದು ಹೇಳ್ತಾರೆ ಸರ್, ಇಷ್ಟಿದೆ ಈ ಥರ ಬಂದಿದೆ, ಇಷ್ಟು ಮಾಡ್ಬೇಕು. ಆ ಸ್ಕೂಲಿಗಾದ್ರೆ ಶಿಕ್ಷಣ ಗುರುಗಾದ್ರೆ ಸರ್, ಎಲ್ಲ ಕೃಷಿ ಇಲಾಖೆಯರಾಗಿರ್ಬೋದು, ಎಲ್ಲ ಇಲಾಖೆಯವರು ಸ್ಪಂದಿಸ್ತಾರೆ ಸರ್ ಅಧಿಕಾರಿಗಳು.
ಎಲ್ಲ ಸ್ಪಂದಿಸಿ ಕೆಲಸ ಕಾರ್ಯಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ ಸರ್. ಮೇಡಮ್, ನೀವು ಇದ್ಬಿಟ್ಟು ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಾ? ಸ್ವಸಹಾಯ ಸಂಘದಲ್ಲಿ ಇದ್ದಿ ಸರ್ ಫಸ್ಟ್ಗೆ. ಅಂದರೆ ಈಗ ಅದ ಸದಸ್ಯರಾಗಿ ಪ್ರತಿನಿಧಿಯಾಗಿದ್ದು ಇದಾಗಿನೇ ಸರ್. ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸರ್ ಗುರುಗಳಾಗಿ ಬೆನ್ನೆಲುಬಾಗಿ ನಿಂತದ್ದು ಗುರುಗಳಾಗಿ ಮೇನ್ ನಮಗೆ ಭಾಗ ಅಂದ್ರೆ ಪಾರ್ಟಿ ಫಸ್ಟು. ನೆಕ್ಸ್ಟ್ ನಮ್ಮ ತಂದೆ ತಾಯಿ ಮಾಡಿದ್ದು ಲೀಡರ್ಸ್ಗಳು ಅದಾರ ಸರ್, ಅವರ ಪಾಲನೆ ಪ್ರಕಾರ ನಾವು ಹೋಗ್ತೇವೆ. ಸೊ ನೀವೊಂದು ಪಕ್ಷದ ಬೆಂಬಲಿತವಾಗಿ ನೀವು ರಾಜಕೀಯಕ್ಕೆ ಬಂದಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಸರ್. ಈಗ ನೀವು ಮೇಡಮ್ ಅವ್ರಿಗೆ ಗೆಲ್ಲೋದಕ್ಕೆ ಸರ್ ನಿಮ್ಮ ತಾಲೂಕ್ ಪಂಚಾಯತಿ ಕ್ಷೇತ್ರದ ಮತದಾರರೇ ಕಾರಣ. ನಿಮ್ಮ ಜನರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಿಮ್ಮ ಮೇಡಮ್ ಅವ್ರನ್ನ ಗೆಲ್ಸಿದ್ದಾರೆ ಸರ್. ಸೊ ಕೊನೆಯದಾಗಿ ನಿಮ್ಮ ಗ್ರಾಮದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದೇ ನಾವು ಅವ್ರ ಕೃತಜ್ಞತೆ ನಮ್ಮ ಮೇಲೆ ಐತಿ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗತ್ತೋ ಸಾರ್ವಜನಿಕರಿಗೆ ಏನು ಸರ್ಕಾರದಿಂದ ಅನುಕೂಲತೆ ಬರೋದೈತೋ ಅದನ್ನು ನಾವು MP ಆಗಲಿ MLA ಆಗಲಿ ಅಥವಾ ಜಿಲ್ಲಾ ಪಂಚಾಯತ್ ಮೆಂಬರ್ ಮುಖಾಂತರ ತಂದು ಒಲಪಿಸೋ ಪ್ರಯತ್ನ ಮಾಡ್ತೀವಿ ಸಾಧ್ಯ ಆಗುತ್ತೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ನಿಮ್ಮ ಗ್ರಾಮದ ಜನರಿಗೆ? ಅದೇ ಸರ್, ನಮಗೆ ಹೆಚ್ಚಿನ ಮಾಹಿತಿ ಮಾಡಕ್ಕೆ ಅನ್ನೋದು ಆಸೆ ಐತೆ ಸರ್. ಅದು ಇರೋದು ಅಷ್ಟೇ ಸರ್, ನಮಗೆ ಬರೋದು ಅಷ್ಟೇ. ಏನು ಸೌಲಭ್ಯ ಇದೆ ಅದನ್ನು ನಮ್ಮೂರು ನಮಗೆ ಇನ್ನು ಮುಂದೆ ಹೋಗತ್ತೆ ಅಂದ್ರೆ ಖುಷಿ ಬರುತ್ತೆ ಸರ್. ಆದ್ರೂ ಮತ್ತೆ ಎಷ್ಟು ನಮ್ಮ ಕ್ಷೇತ್ರ ಪಂಚಾಯತಿ ಎಲ್ಲ ಹಳ್ಳಿ 10 ಹಳ್ಳಿನೂ ನಮಗೆ ಪ್ರೋತ್ಸಾಹ ಕೊಟ್ಟರು ಸರ್. ಸೊ ನಿಮ್ಮ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಕೊನೆಯದಾಗಿ? ಜನರಿಗೆ ಅವರು ನಮಗೆ ಓಟ್ ಹಾಕಿ ಗೆಲ್ಲಿಸಿ ನಮ್ಮನ್ನು ಈ ಮಟ್ಟಕ್ಕೆ ತಂದಾರಂದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ಸಾಲು ಸರ್. ಮತ್ತೆ ಅವರಿಗೆ ಋಣ ತೀರಿಸ್ಬೇಕು ಸರ್. ಅವರಿಗೆ ಎಲ್ಲರಿಗೂ ಒಳ್ಳೇದು ಮಾಡೋಕ್ಕಾಗಲ್ಲ ಸರ್. ನಮ್ಮ ಕೈಲಾದಷ್ಟು ನಾವು ಇದರಿಂದ ಮನಸ್ಸು ಇದರಿಂದ ಮಾಡ್ತಾರೆ ಸರ್. ಕೈಲಿ ಎಷ್ಟಾಗತ್ತ ಅಷ್ಟು ಒಳ್ಳೇದನ್ನೇ ಮನಸ್ಸಿಂದ ಎಷ್ಟು ಇಚ್ಛೆ ಇದೆ ಅಷ್ಟು ಒಳ್ಳೇದನ್ನ ಮಾಡ್ಕೊಂಡ ಬರೋಕ್ಕೆ ಇಷ್ಟಪಡ್ತೀರ. ನೋಡಿದ್ರೆ ಒಬ್ರು ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಇದೇ ಫಸ್ಟ್ ಟೈಮು ಎಲೆಕ್ಷನಲ್ಲಿ ನಿಂತು ಗೆದ್ದು ಒಂದು 5 ತಿಂಗಳ ಕಾಲ ಅಧ್ಯಕ್ಷ ಸಹ ಆಗಿ ಒಬ್ಬರು ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಇದೇ ಫಸ್ಟ್ ಟೈಮ್ ನಿಂತು ಒಂದು ಇದರಿಂದ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಒಂದು CC ರೋಡ್ ಆಗಿರ್ಬೋದು, ಎಲ್ಲ ಒಂದು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇದೇ ಥರ ಅವ್ರು ಮಾಡುವ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿರಲಿ, ಅವ್ರ ರಾಜಕೀಯ ಜೀವನಕ್ಕೂ ಮುಂದೆ ಶುಭವಾಗಲಿ ಅಂತ ಹಾರೈಸ್ತಾ ಇಷ್ಟು ಹೊತ್ತು ತಮ್ಮ ಸಮಯ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.